ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀವಿ. ಇವತ್ತಿನ ತರಗತಿಯೊಳಗೆ ಒಂದು ಕೇಂದ್ರ ಸರ್ಕಾರದ ಅಧೀನದೊಳಗೆ ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾವೆ. ಹಾಗಾದರೆ ಈ ಸಂಸತ್ತಿನ ಅಧಿಕಾರ ಕಾರ್ಯಗಳು ಯಾವ್ಯಾವ ರೀತಿ ಇರ್ತಾವೆ ಅನ್ನೋದು ನೋಡೋದಾದ್ರೆ, ಒಂದನೇದು ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾವೆ. ಹಾಗಾದರೆ ಈ ಸಂಸತ್ತು ಮುಖ್ಯವಾಗಿ ಏನಪ್ಪ ಅಂದ್ರೆ, ಸಂಸತ್ತು ಮೂಲಭೂತವಾಗಿ ಕಾನೂನು ಮಾಡುವಂಥ ಒಂದು ಅಂಗವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಇಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ, ಸಂಸತ್ತಿನೊಳಗೆ ಕಾನೂನುಗಳನ್ನು ಮಾಡುವಂಥದ್ದು. ಹಾಗಾದರೆ ಕಾನೂನುಗಳನ್ನು ಯಾವುದೆಲ್ಲ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ, ಕೇಂದ್ರ ಪಟ್ಟಿಯಲ್ಲಿರುವಂಥ ವಿಷಯಗಳಿಗೆ ಸಂಬಂಧಿಸಿದಂತೆ ಶಾಸನ ಮಾಡುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಸಂಸತ್ತಿಗೈತಿ. ಯಾವ ಒಂದು ಪಟ್ಟಿಯೊಳಗೆ, ಕೇಂದ್ರ ಪಟ್ಟಿಯೊಳಗಿರುವಂಥ ವಿಷಯಗಳಿಗೆ ಸಂಬಂಧಿಸಿದಂತೆ ಶಾಸನ ಮಾಡುವಂಥ ಅಧಿಕಾರ ಈ ಸಂಸತ್ತಿಗೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಉದಾಹರಣೆಗೆ ಈ ಕೇಂದ್ರ ಪಟ್ಟಿಯೊಳಗೆ ಯಾವ್ಯಾವ ಬರ್ತಾ ಹೋಗ್ತಪ್ಪ ಅಂದ್ರೆ, ಹಣಕಾಸು ಬರ್ತಾ ಹೋಗ್ತದೆ, ರಕ್ಷಣೆ ಬರ್ತಾ ಹೋಗ್ತದೆ, ಬಾಹ್ಯಾಕಾಶ, ದೂರ ಸಂಪರ್ಕ, ರೈಲ್ವೆ, ವಿದೇಶಾಂಗ ವ್ಯವಹಾರ, ಪರಮಾಣು ಶಕ್ತಿ ಇನ್ನು ಮುಂತಾದವುಗಳ ಮೇಲೆ ಈ ಒಂದು ಕೇಂದ್ರ ಪಟ್ಟಿಯೊಳಗಿರುವಂಥ ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ಶಾಸನಗಳನ್ನು ಮಾಡುವಂಥ ಅಧಿಕಾರ ಸಂಸತ್ತಿಗೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಈ ಸಾಮಾನ್ಯ ಮಸೂದೆಗಳನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ, ಲೋಕಸಭೆ ಅಥವಾ ರಾಜ್ಯಸಭೆಯೊಳಗೆ ಮಂಡನೆ ಮಾಡ್ಬೋದು. ಆದರೆ ಕೆಲವೊಂದು ಮಸೂದೆ ಕಾಯ್ದೆ ಆಗ್ಬೇಕಪ್ಪ ಅಂದ್ರೆ ಚರ್ಚೆಗಳ ಮೂಲಕ ಆ ಉಭಯ ಸದನಗಳ ಒಂದು ಅನುಮೋದನೆ ಪಡ್ತಾ ಹೋಗ್ಬೇಕು. ಅಂದ್ರೆ ಸಾಮಾನ್ಯ ಮಸೂದೆಗಳನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ, ಲೋಕಸಭೆ ಅಥವಾ ರಾಜ್ಯಸಭೆಯ ಒಂದು ಸದನದ ಮೂಲಕ ಮಂಡನೆ ಮಾಡ್ತಾ ಹೋಗ್ತಾರೆ. ಆದರೆ ಕೆಲವೊಂದು ಮಸೂದೆಗಳು ಕಾಯ್ದೆ ಆಗ್ಬೇಕಪ್ಪ ಅಂದ್ರೆ ಅವುಗಳನ್ನು ಚರ್ಚೆಗಳ ಮೂಲಕ ಎರಡೂ ಸದನಗಳ ಒಂದು ಒಪ್ಪಿಗೆಯನ್ನು ಪಡ್ತಾ ಹೋಗ್ತವೆ. ಆ ಒಂದು ಮಸೂದೆಯ ಪರ ಮತ್ತು ವಿರೋಧವಾಗಿ ಸಮಮತಗಳು ಬಂದಾಗ, ಅಂದ್ರೆ ಈ ಮಸೂದೆಯ ಏನು ಚರ್ಚೆಗಳ ಮೂಲಕ ಉಭಯ ಸದನಗಳ ಅನುಮತಿ ಪಡಿಬೇಕಂತ ಹೇಳಿದಲ್ಲ, ಆ ಮಸೂದೆಗಳು ಆ ಪರ ವಿರೋಧ ಮೂಲಕ ಚರ್ಚೆ ಆಗಿ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ, ಸಮಮತಗಳು ಬಂದಾಗ, ಆ ಸಮಮತಗಳು ಬಿದ್ದಾಗ ಆ ಸಂದರ್ಭದೊಳಗೆ ಆ ಸಭಾಧ್ಯಕ್ಷರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ, ತಮ್ಮ ಒಂದು ನಿರ್ಣಾಯಕವಾದಂಥ ಮತವನ್ನು ಚಲಾವಣೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಮಸೂದೆಯ ಬಗ್ಗೆ ಎರಡೂ ಸದನಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಿದಪ್ಪ ಅಂದ್ರೆ ಆ ಮಸೂದೆಯ ಪೈಕಿ ಎರಡೂ ಸದನಗಳು ನಡುವೆ ಏನು ಭಿನ್ನಾಭಿಪ್ರಾಯ ಉಂಟಾದಪ್ಪ ಅಂದ್ರೆ ಅವುಗಳನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ, ರಾಷ್ಟ್ರಾಧ್ಯಕ್ಷರು ಆ ಒಂದು ಜಂಟಿ ಅಧಿವೇಶನವನ್ನು ಕರಿತಾ ಹೋಗ್ತಾರೆ. ಈ ಒಂದು ಜಂಟಿ ಅಧಿವೇಶನ ಯಾವಾಗ ಕರೀತಾರಪ್ಪ ಅಂದ್ರೆ, ಆ ಒಂದು ಮಸೂದೆಯ ಪೈಕಿ ಎರಡೂ ಸದನಗಳ ಒಂದು ನಡುವೆ ಭಿನ್ನಾಭಿಪ್ರಾಯ ಉಂಟಾಗ್ತೈತಿ. ಯಾವಾಗ ಒಂದು ಕೆಲವೊಂದು ಮಸೂದೆ ಬಗ್ಗೆ ಆ ಒಂದು ಭಿನ್ನಾಭಿಪ್ರಾಯ ಆದಂಥ ಸಂದರ್ಭದೊಳಗೆ ಆವಾಗ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ, ಸಂಸತ್ತಿನ ಒಂದು ಜಂಟಿ ಸಭೆಯನ್ನು ಕರಿತಾ ಹೋಗ್ತಾರೆ. ಆ ಜಂಟಿ ಸಭೆಯನ್ನು ಕರೆದು ಆ ಒಂದು ಭಿನ್ನಾಭಿಪ್ರಾಯವನ್ನು ಬಗೆಹರಿಸ್ತಾ ಹೋಗ್ತಾರೆ. ಜೊತೆಗೆ ಆ ಒಂದು ಉಭಯ ಸದನಗಳ ಒಪ್ಪಿಗೆ ದೊರೆತರೆ ಆ ಮಸೂದೆಯನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ, ರಾಷ್ಟ್ರಾಧ್ಯಕ್ಷರ ಒಂದು ಅನುಮೋದನೆಗಾಗಿ ಕಳಿಸ್ತಾರೆ. ಅಂದ್ರೆ ಇಲ್ಲಿ ಏನಾಗ್ತೈತಿ, ಒಂದು ಮಸೂದೆ ಅಂತ ಅರ್ಥ ಹೋಗ್ತಾರೆ. ಆ ಮಸೂದೆಗಳು ಏನು ಪರ ಮತ್ತು ವಿರೋಧಗಳು ಬಂದಂತಾಗ, ಆ ಸಮಮತಗಳು ಬಂದಂಥ ಸಂದರ್ಭದಲ್ಲಿ ಸಭಾಧ್ಯಕ್ಷರು ಏನು ಮಾಡ್ತಾರೆ, ಒಂದು ನಿರ್ಣಾಯಕ ಮತನ ಆಗ್ತಾ ಹೋಗ್ತಾರೆ. ಕೆಲವೊಂದು ಸಂದರ್ಭದೊಳಗೆ ಆ ಮಸೂದೆಗಳ ಬಗ್ಗೆ ಆ ಎರಡೂ ಸದನಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾಗ್ತದೆ. ಆ ಭಿನ್ನಾಭಿಪ್ರಾಯ ಉಂಟಾದಂಥ ಸಂದರ್ಭದೊಳಗೆ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾ ಹೋಗ್ತಾರೆ, ಸಂಸತ್ತಿನ ಒಂದು ಜಂಟಿ ಸಭೆಯನ್ನು ಕರೆದು ಅದನ್ನು ಬಗೆಹರಿಸ್ತಾ ಹೋಗ್ತಾರೆ. ಜೊತೆಗೆ ಆ ಉಭಯ ಸದನಗಳ ಒಪ್ಪಿಗೆ ದೊರೆತ ಮ್ಯಾಕ ಆ ಒಂದು ಮಸೂದೆಯನ್ನು ಎಲ್ಲಿಗೆ ಕಳಿಸ್ತಾರಪ್ಪ ಅಂದ್ರೆ, ರಾಷ್ಟ್ರಾಧ್ಯಕ್ಷರ ಒಂದು ಅನುಮೋದನೆಗಾಗಿ ಕಳಿಸ್ತಾ ಹೋಗ್ತಾರೆ. ಆಗ ರಾಷ್ಟ್ರಾಧ್ಯಕ್ಷರ ಅನುಮೋದನೆಯ ನಂತರ ಆ ಒಂದು ಮಸೂದೆಯು ಕಾಯ್ದೆ ಆಗ್ತೈತಿ. ಅಲ್ಲಿವರೆಗೂ ಆ ಒಂದು ರಾಷ್ಟ್ರಾಧ್ಯಕ್ಷರ ಒಂದು ಅನುಮೋದನೆ ಆಗೋವರೆಗೂ ಆ ಒಂದು ಮಸೂದೆ ಕಾಯ್ದೆ ಆಗಲ್ಲ, ಕೇವಲ ಮಸೂದೆಯಾಗಿ ಉಳಿತೈತಿ. ಆ ಒಂದು ಮಸೂದೆಗೆ ಅನುಮೋದನೆ ಪಡೆದಪ್ಪ ಅಂದ್ರೆ ಆ ಮಸೂದೆ ಕಾಯ್ದೆಯಾಗಿ ಉಳಿತಾ ಹೋಗ್ತೈತಿ. ಇದು ಶಾಸನೀಯವಾದಂಥ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡ್ತಾ ಹೋದ್ವಿ. ಹಾಗಾದರೆ ಇನ್ನೊಂದು ಕಾರ್ಯಾಂಗೀಯ ಅಧಿಕಾರ ಮತ್ತು ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡ್ತಾ ಹೋಗ್ತೀವಿ. ನಾವು ಮೊದಲಿಗೆ ಹೇಳಿದ್ವಿ, ಭಾರತವು ಸಂಸದೀಯ ಪದ್ಧತಿಯ ಸರ್ಕಾರವನ್ನು ನೋಡ್ತಾ ಹೋಗ್ತೀವಿ.
ಅಂದ್ರೆ ಈ ಒಂದು ಸಂಸದೀಯ ಪದ್ಧತಿ ಸರ್ಕಾರ ಅಂದ್ರೆ ಇಲ್ಲಿ ಏನೇನು ಒಳಗೊಂಡಿರ್ತವಪ್ಪ ಅಂದ್ರೆ ಪ್ರಧಾನಮಂತ್ರಿ ಒಳಗೊಂಡಂತೆ ಇಲ್ಲಿ ಏನು ನೋಡ್ತಾ ಹೋಗ್ತವಪ್ಪ ಅಂದ್ರೆ ಮಂತ್ರಿ ಮಂಡಲ ಇರೋದನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ನೈಜ ಕಾರ್ಯಾಂಗವನ್ನು ಯಾರು ನೋಡ್ತಾ ಹೋಗ್ತಪ್ಪ ಅಂದ್ರೆ ಪ್ರಧಾನಮಂತ್ರಿ ಒಳಗೊಂಡಂತೆ ಮಂತ್ರಿ ಮಂಡಲ ನೈಜ ಕಾರ್ಯಾಂಗವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಕೇಂದ್ರ ಮಂತ್ರಿ ಮಂಡಲವು ಸಂಸತ್ತಿಗೆ ಜವಾಬ್ದಾರಿತವಾಗಿರ್ತದೆ. ಈ ಕೇಂದ್ರ ಮಂತ್ರಿಮಂಡಲ ಯಾರಿಗೆ ಜವಾಬ್ದಾರಿಯಾಗಿದೆಯಪ್ಪ ಅಂದ್ರೆ ಅದು ಸಂಸತ್ತಿಗೆ ಜವಾಬ್ದಾರಿತವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ಸಂಸತ್ತು ಮಂತ್ರಿಮಂಡಲವನ್ನು ಪ್ರಶ್ನಿಸುವ ಮೂಲಕ ಕಾರ್ಯಾಂಗದ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿರ್ತಾ ಹೋಗ್ತೈತಿ. ಅಂದ್ರೆ ಆ ಸಂಸತ್ತು ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಆ ಮಂತ್ರಿಮಂಡಲವನ್ನು ಪ್ರಶ್ನಿಸುವ ಮೂಲಕ ಆ ಕಾರ್ಯಾಂಗದ ಮೇಲೆ ಏನು ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ಲೋಕಸಭೆಯ ವಿಶ್ವಾಸವಿರುವವರೆಗೂ ಮಂತ್ರಿಮಂಡಲವು ಅಧಿಕಾರ ಮುಂದುವರ್ತಾ ಹೋಗ್ತೈತೆ. ಅಂದ್ರೆ ಲೋಕಸಭೆಯ ಏನು ತಮ್ಮ ಒಂದು ವಿಶ್ವಾಸ ಎಲ್ಲಿ ಮಟ್ಟ ಇರ್ತೈತೋ ಅಲ್ಲಿ ಮಟ್ಟನೂ ಆ ಒಂದು ಮಂತ್ರಿಮಂಡಲ ಅಧಿಕಾರ ಮುಂದುವರ್ತಾ ಹೋಗ್ತೈತಿ. ಒಂದು ವೇಳೆ ಆ ಒಂದು ವಿಶ್ವಾಸವನ್ನು ಏನಾದರೂ ಕಳ್ಕೊಂಡ್ರೆ ಅಂದ್ರೆ ಲೋಕಸಭೆಯ ಒಂದು ವಿಶ್ವಾಸ ಏನಾದರೂ ಕಳ್ಕೊಂಡ್ರೆ ಆ ಮಂತ್ರಿಮಂಡಲವು ಏನು ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ ರಾಜೀನಾಮೆಯನ್ನು ಕೊಡ್ತಾ ಹೋಗ್ಬೇಕು. ಅಂದ್ರೆ ಆ ಒಂದು ಲೋಕಸಭೆಯ ವಿಶ್ವಾಸವಿರುವವರೆಗೂ ಆ ಮಂತ್ರಿಮಂಡಲವು ಏನು ಮಾಡ್ತಾ ಹೋಗ್ತೈತಿ ಅಧಿಕಾರ ಮುಂದುವರ್ತಾ ಹೋಗ್ತೈತಿ. ಒಂದು ವೇಳೆ ವಿಶ್ವಾಸ ಏನಾದರೂ ಕಳೆದುಕೊಳ್ತಪ್ಪ ಅಂದ್ರೆ ಆ ಒಂದು ಮಂತ್ರಿಮಂಡಲವು ರಾಜೀನಾಮೆಯನ್ನು ನೀಡ್ತಾ ಹೋಗ್ಬೇಕು. ಅಂದ್ರೆ ಲೋಕಸಭೆಯ ಒಂದು ಸರ್ಕಾರವು ನೀತಿ ಮತ್ತು ಯೋಜನೆಗಳನ್ನು ಕುರಿತು ಅವಿಶ್ವಾಸ ವ್ಯಕ್ತಪಡಿಸಿದರೆ ಆ ಕಾರ್ಯಾಂಗ ಪ್ರಧಾನಿ ನೇತೃತ್ವದ ಮಂತ್ರಿಮಂಡಲವು ರಾಜೀನಾಮೆಯನ್ನು ನೀಡಬೇಕಾಗತ್ತೆ. ಅಂದ್ರೆ ಏನು ಸರ್ಕಾರ ಏನು ತಮ್ಮ ಒಂದು ನೀತಿ ಯೋಜನೆಗಳನ್ನು ಏನು ಹೇಳಿರ್ತಾರಲ್ಲ ಚುನಾವಣಾ ಪ್ರಣಾಳಿಕೆಯೊಳಗೆ ಸರ್ಕಾರ ಬಂದಂಥ ಸಂದರ್ಭದೊಳಗೆ ಆ ಯೋಜನೆಗಳನ್ನು ಮತ್ತು ನೀತಿಗಳನ್ನು ವ್ಯಕ್ತಪಡಿಸ್ತಾ ಹೋದ್ರೆ ಅವಿಶ್ವಾಸ ವ್ಯಕ್ತಪಡಿಸಿದಪ್ಪ ಅಂದ್ರೆ ಆ ಒಂದು ಕಾರ್ಯಾಂಗವು ಸಂಪೂರ್ಣವಾಗಿ ರಾಜೀನಾಮೆಯನ್ನು ನೀಡುವಂಥದ್ದು. ಇದು ಕಾರ್ಯಾಂಗಿಯ ಒಂದು ಅಧಿಕಾರ ಮತ್ತು ಜವಾಬ್ದಾರಿಯಾಗಿರೋದನ್ನು ನೋಡ್ತಾ ಹೋಗ್ತೀವಿ. ತದನಂತರದಲ್ಲಿ ಮುಖ್ಯವಾಗಿ ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡ್ತಾ ಹೋಗ್ತೀವಿ. ಇದು ವಿಶೇಷವಾಗಿ ಗಮನಿಸ್ತಾ ಕೊಡ್ತಾ ಹೋಗ್ಬೇಕು. ಸಂಸತ್ತಿನೊಳಗೆ ಒಂದು ರಾಷ್ಟ್ರದ ಒಂದು ಹಣಕಾಸಿನ ಮೇಲೆ ನಿಯಂತ್ರಣವಿರೋದನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ಸಂಸತ್ತಿನ ಅನುಮೋದನೆ ಇಲ್ಲದೆ ಸರ್ಕಾರವು ಯಾವುದೇ ರೀತಿಯ ತೆರಿಗೆಯನ್ನು ಸಂಗ್ರಹಿಸುವಂತಿಲ್ಲ ಮತ್ತು ಹಣವನ್ನು ಖರ್ಚು ಮಾಡುವಂತಿಲ್ಲ. ಅಂದರೆ ಸಂಸತ್ತಿನ ಅನುಮೋದನೆ ಪಡೆದೇ ಸರ್ಕಾರ ಏನು ಮಾಡೋಂಗಿಲ್ಲಪ್ಪ ಅಂದ್ರೆ ಯಾವುದೇ ರೀತಿಯ ತೆರಿಗೆ ಸಂಗ್ರಹ ಮಾಡೋಂಗಿಲ್ಲ, ಹಣವನ್ನು ಖರ್ಚು ಮಾಡೋಂಗಿಲ್ಲ. ಜೊತೆಗೆ ಹಣಕಾಸಿನ ಮಸೂದೆಯನ್ನು ಮೊದಲು ಎಲ್ಲಿ ಮಂಡಿಸ್ಬೇಕಪ್ಪ ಅಂದ್ರೆ ಲೋಕಸಭೆಯೊಳಗೆ ಮಂಡನೆ ಮಾಡಬೇಕು. ಯಾವ ಒಂದು ಮಸೂದೆಯನ್ನು ಲೋಕಸಭೆಯೊಳಗೆ ಮಂಡನೆ ಮಾಡಬೇಕಪ್ಪ ಅಂದರೆ ಹಣಕಾಸಿನ ಮಸೂದೆಯನ್ನು ಲೋಕಸಭೆಯೊಳಗೆ ಮಂಡನೆ ಮಾಡಬೇಕು. ಈ ಹಣಕಾಸಿನ ಮಸೂದೆಗೆ ಲೋಕಸಭೆ ಅನುಮೋದನೆ ಪಡೆದ ನಂತರ ಫಸ್ಟ್ ಈ ಹಣಕಾಸು ಮಸೂದೆ ಐತಲ್ಲಪ್ಪ ಮೊದಲು ಲೋಕಸಭೆಯೊಳಗೆ ಅನುಮೋದನೆ ಪಡೆದ ನಂತರ ಯಾರಿಗೆ ಕಳಿಸ್ಬೇಕಪ್ಪ ಅಂದ್ರೆ ರಾಜ್ಯಸಭೆಗೆ ಕಳಿಸ್ಬೇಕು. ಈ ಲೋಕಸಭೆಯ ಒಂದು ಅನುಮೋದನೆ ಪಡೆದ ನಂತರ ರಾಜ್ಯಸಭೆಗೆ ಕಳಿಸ್ಬೇಕು. ಈ ಮಸೂದೆಯನ್ನು 14 ದಿನಗಳೊಳಗೆ ಯಾವ ಮಸೂದೆಯನ್ನು ಹಣಕಾಸಿನ ಮಸೂದೆಯನ್ನು ರಾಜ್ಯಸಭೆಯು 14 ದಿನಗಳೊಳಗೆ ತನ್ನ ಒಂದು ಒಪ್ಪಿಗೆಯೊಂದಿಗೆ ಎಲ್ಲಿ ಕಳಿಸ್ಬೇಕಪ್ಪ ಅಂದ್ರೆ ಲೋಕಸಭೆಗೆ ಕಳಿಸ್ತಾ ಹೋಗ್ಬೇಕು. ಅಂದ್ರೆ ಮೊದಲಿಗೆ ಈ ಹಣಕಾಸು ಮಸೂದೆಯನ್ನು ಎಲ್ಲಿ ಮಂಡನೆ ಮಾಡ್ತಾ ಹೋಗ್ತಾರಪ್ಪ ಲೋಕಸಭೆಯೊಳಗೆ ಮಾಡ್ತಾ ಹೋಗ್ತಾರೆ. ಈ ಲೋಕಸಭೆಯ ಅನುಮೋದನೆ ಪಡೆದ ನಂತರ ರಾಜ್ಯಸಭೆಗೆ ಕಳಿಸ್ತಾ ಹೋಗ್ತಾರೆ. ಆ ರಾಜ್ಯಸಭೆಯು ತನ್ನ ಒಂದು 14 ದಿನದ ಒಳಗಾಗಿ ತನ್ನ ಒಂದು ಒಪ್ಪಿಗೆಯನ್ನು ಯಾರಿಗೆ ತಿಳಿಸ್ಬೇಕಪ್ಪ ಅಂದ್ರೆ ಲೋಕಸಭೆಗೆ ತಿಳಿಸ್ಬೇಕು. ಒಂದು ವೇಳೆ ತಪ್ಪಿದಪ್ಪ ಅಂದ್ರೆ 14 ದಿನದ ಒಳಗಾಗಿ ಕಳಿಸ್ಲಿಲ್ಲಪ್ಪ ಅಂದ್ರೆ ಆ ಒಂದು ಮಸೂದೆಗೆ ಉಭಯ ಒಂದು ಸದನಗಳ ಅನುಮೋದನೆ ದೊರೆತಿದೆ ಎಂದು ಯಾರಿಗೆ ಕಳಿಸ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಯವರಿಗೆ ಅನುಮೋದನೆಗೆ ಕಳಿಸ್ತಾ ಹೋಗ್ತಾರೆ. ಇದು ಹಣಕಾಸಿನ ಒಂದು ಅಧಿಕಾರ ಮತ್ತು ಜವಾಬ್ದಾರಿಯಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತೆ ಮುಂದುವರಿದು ನ್ಯಾಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡ್ತಾ ಹೋಗೋಣ. ನ್ಯಾಯಾಂಗೀಯ ಅಧಿಕಾರಿಗಳು ಅಂದರೆ ಏನಪ್ಪ ಅಂದ್ರೆ ಸಂಸತ್ತು ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ನ್ಯಾಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳನ್ನು ಹೊಂದಿರೋದನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಸಂಸತ್ತು ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ರಾಷ್ಟ್ರಾಧ್ಯಕ್ಷರನ್ನು
ಪದಚ್ಯುತಗೊಳಿಸುವ ಅಧಿಕಾರ ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಈ ರಾಷ್ಟ್ರಾಧ್ಯಕ್ಷರನ್ನು ಕೆಲವೊಂದು ದೋಷಗಳ ಮೂಲಕ ಅವರನ್ನು ಕೆಲಸದಿಂದ ಆ ಒಂದು ಸ್ಥಾನದಿಂದ ಕೆಳಗಿಳಿಸ್ಬೇಕಪ್ಪ ಅಂದ್ರೆ ಅದು ಯಾವ ಒಂದು ಪ್ರಕ್ರಿಯೆ ಮೂಲಕ ನಡೀತಾ ಹೋಗ್ತದೆ ಅಂದ್ರೆ ಮಹಾಭಿಯೋಗದ ಒಂದು ಪ್ರಕ್ರಿಯೆ ಮೂಲಕ ಆ ರಾಷ್ಟ್ರಾಧ್ಯಕ್ಷರನ್ನು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಪದಚ್ಯುತಿಗೊಳಿಸ್ತಾ ಹೋಗ್ತಾರೆ. ಅಂದ್ರೆ ಆ ಸ್ಥಾನದಿಂದ ತೆಗ್ತಾ ಹೋಗ್ತಾರೆ. ಅದನ್ನು ಈ ಮಹಾಭಿಯೋಗದ ಮುಂದೆ ಆ ಒಂದು ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಅಂದರೆ ಯಾವ ರೀತಿಯ ಅಧಿಕಾರ ನ್ಯಾಯಾಂಗ ಅಧಿಕಾರ ಹೊಂದಿದಪ್ಪ ಅಂದ್ರೆ ಮಹಾಭಿಯೋಗದ ಒಂದು ಪ್ರಕ್ರಿಯೆ ಮೂಲಕ ಆ ರಾಷ್ಟ್ರಾಧ್ಯಕ್ಷರ ಒಂದು ಪದಚ್ಯುತಿಗೊಳಿಸುವಂಥ ಅಧಿಕಾರವನ್ನು ಹೊಂದಿರೋದನ್ನು ಈ ಸಂಸತ್ತು ಒಳಗೊಂಡಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಸಂಸತ್ತಿನ ಒಂದು ಸರ್ವೋಚ್ಚ ನ್ಯಾಯಾಲಯ ಏನು ಸುಪ್ರೀಂ ಕೋರ್ಟ್ ಅಂತ ಕರಿತಾವಲ್ಲ, ಮತ್ತು ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರನ್ನು ಹೈಕೋರ್ಟ್ ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಒಂದು ನ್ಯಾಯಾಧೀಶರನ್ನು ಪದಚ್ಯುತಿಗೊಳಿಸುವಂತೆ ರಾಷ್ಟ್ರಾಧ್ಯಕ್ಷರಿಗೆ ಶಿಫಾರಸು ಮಾಡ್ತಾ ಹೋಗ್ತಾರೆ. ಒಂದನೇದು ಮಹಾಭಿಯೋಗದ ಮೂಲಕ ರಾಷ್ಟ್ರಾಧ್ಯಕ್ಷರನ್ನು ಪದಚ್ಯುತಿಗೊಳಿಸಬಹುದು. ಎರಡನೇದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಒಂದು ನ್ಯಾಯಾಧೀಶರನ್ನು ಪದಚ್ಯುತಿಗೊಳಿಸುವಂತೆ ಯಾರಿಗೆ ಈ ಒಂದು ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಾಧ್ಯಕ್ಷರಿಗೆ ಶಿಫಾರಸು ಮಾಡುವಂಥ ಅಧಿಕಾರವನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಇದು ನ್ಯಾಯಾಂಗ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡ್ತಾ ಹೋದ್ವಿ. ಹಾಗಾದ್ರೆ ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಕಾರ್ಯಗಳು ಅಂದರೆ ಸಂಸತ್ತು ಮುಖ್ಯವಾಗಿ ಇನ್ನೊಂದು ಯಾವ ಕಾರ್ಯಗಳನ್ನು ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡ್ತಾ ಹೋಗ್ತಾವಪ್ಪ ಅಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಮತ್ತು ಕಾರ್ಯವನ್ನು ಒಳಗೊಂಡು ಬರ್ತವೆ. ಹಾಗಾದರೆ ಈ ಸಂವಿಧಾನ ತಿದ್ದುಪಡಿ ಮಾಡೋಕ್ಕೆ ಎಷ್ಟನೇ ವಿಧಿ ಅವಕಾಶ ಮಾಡಿಕೊಡ್ತಪ್ಪ ಅಂದ್ರೆ ಭಾರತ ಸಂವಿಧಾನ 368ನೇ ವಿಧಿ ಅನ್ವಯ ಈ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಸಂಸತ್ತಿಗೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಈ ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂಥ ಮಸೂದೆಯನ್ನು ಯಾವುದೇ ಸದನದಲ್ಲಿ ಮೊದಲು ಮಂಡನೆ ಮಾಡಬಹುದು. ಅಂದರೆ ಹಣಕಾಸಿನ ಒಂದು ಮಸೂದೆಯನ್ನು ಹೊರತುಪಡಿಸಿ ಇನ್ನುಳಿದಂಥ ಮಸೂದೆಯನ್ನು ಯಾವುದೇ ಒಂದು ಸದನದೊಳಗೆ ಮಂಡನೆ ಮಾಡಬಹುದು. ಆ ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂಥ ಮಸೂದೆಯನ್ನು ಯಾವುದೇ ಒಂದು ಸದನದಲ್ಲಿ ಮಂಡಿಸ್ಬೋದು. ಆದರೆ ಆ ಸಂವಿಧಾನದ ತಿದ್ದುಪಡಿ ಮಸೂದೆಗೆ ಆ ಸಂಸತ್ತಿನ ಉಭಯ ಸದನಗಳ ಪ್ರತ್ಯೇಕ ಅಂಗೀಕಾರ ಬೇಕೇ ಬೇಕು. ಅಂದರೆ ಮೊದಲಿಗೆ ಒಂದು ಉಭಯ ಸದನಗಳ ಒಂದು ಒಪ್ಪಿಗೆ ಎದುರಿಸೋಕೆ ಆ ಒಂದು ಮಸೂದೆ ಏನಾಗ್ತಿತ್ತು, ಕಾಯ್ದೆ ಆಗ್ತಿತ್ತು, ಒಂದು ತಿದ್ದುಪಡಿ ಆಗ್ತಿತ್ತು. ಆದರೆ ಈ ಒಂದು ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಾದ್ರೆ ಆ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಆ ಸಂಸತ್ತಿನ ಒಂದು ಉಭಯ ಸದನಗಳ ಪ್ರತ್ಯೇಕವಾದಂಥ ಅಂಗೀಕಾರ ಬೇಕೇ ಬೇಕಾಗಿರ್ತದೆ. ಅಂದರೆ ಇಲ್ಲಿ ಎರಡು ಸದನಗಳ ಒಪ್ಪಿಗೆ ದೊರಕಿದ್ರು ಅಲ್ಲೇ ಕೂಡ ಪ್ರತ್ಯೇಕವಾಗಿ ತಮ್ಮ ಒಂದು ಅಂಗೀಕಾರವನ್ನು ನೀಡುವುದು ಮುಖ್ಯವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಒಂದು ಸದನ ಅಂಗೀಕರಿಸಿದ ಮಸೂದೆಯನ್ನು ಇನ್ನೊಂದು ಸದನ ತಿರಸ್ಕಾರ ಮಾಡಿದಪ್ಪ ಅಂದ್ರೆ ಆ ಸಂವಿಧಾನದ ತಿದ್ದುಪಡಿ ಸಾಧ್ಯವಿಲ್ಲ. ಅಂದ್ರೆ ಈ ಲೋಕಸಭೆ ಒಂದು ವೇಳೆ ಉದಾಹರಣೆಗೆ ಲೋಕಸಭೆ ಏನು ಮಾಡ್ತಾರೆ, ಸಂವಿಧಾನ ಒಂದು ತಿದ್ದುಪಡಿಯನ್ನು ಒಪ್ಪಿಗೆ ಅಂಗೀಕಾರ ಆದರೆ ರಾಜ್ಯಸಭೆ ಅಂಗೀಕಾರ ಮಾಡದೇ ಹೋದಪ್ಪ ಅಂದ್ರೆ ಆ ಒಂದು ಸಂವಿಧಾನ ತಿದ್ದುಪಡಿ ಅಂಗೀಕಾರ ಆಗಂಗಿಲ್ಲ. ಅಂದ್ರೆ ಸಂವಿಧಾನ ತಿದ್ದುಪಡಿ ಸಾಧ್ಯ ಆಗಂಗಿಲ್ಲ. ಅಂದ್ರೆ ಒಂದು ಸದನ ಒಪ್ಪಿಗೆ ಕೊಟ್ಟು ಇನ್ನೊಂದು ಸದನ ಒಪ್ಪಿಗೆ ಕೊಡದೇ ಇತ್ತಪ್ಪ ಅಂದ್ರೆ ಆ ಸಂವಿಧಾನ ತಿದ್ದುಪಡಿ ಸಾಧ್ಯ ಆಗಂಗಿಲ್ಲ. ಕೆಲವು ಸಂದರ್ಭಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಸಂಸತ್ತು ಅಂಗೀಕರಿಸಿದಂಥ ಆ ಸಂವಿಧಾನ ತಿದ್ದುಪಡಿ ಆ ಮಸೂದೆಗೆ ಅರ್ಧದಷ್ಟು ರಾಜ್ಯಗಳ ವಿಧಾನಸಭೆಗಳು ಸಹಮತ ಅವಶ್ಯಕ. ಅಂದ್ರೆ ಸಾಮಾನ್ಯವಾಗಿ ಸಂವಿಧಾನ ತಿದ್ದುಪಡಿ ಆಗ್ಬೇಕಂದ್ರೆ ಎರಡು ಸದನಗಳ ಪ್ರತ್ಯೇಕ ಅಂಗೀಕಾರ ಬೇಕೇ ಬೇಕು. ಒಂದು ವೇಳೆ ಒಂದು ಸದನ ಒಪ್ಪಿಗೆ ಕೊಟ್ಟು ಇನ್ನೊಂದು ಸದನ ಒಪ್ಪಿಗೆ ಕೊಳ್ಳಿಲ್ಲಪ್ಪ ಅಂದ್ರೆ ಆ ಸಂವಿಧಾನ ತಿದ್ದುಪಡಿ ಆಗಂಗಿಲ್ಲ. ಆದರೆ ಕೆಲವೊಂದು ಸಂದರ್ಭದೊಳಗೆ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಸಂಸತ್ತು ಪ್ರತ್ಯೇಕ ಅಂಗೀಕಾರ ಆದರೂ ಕೂಡ ಆ ಸಂವಿಧಾನ ತಿದ್ದುಪಡಿಗೆ ಏನು ಮಾಡ್ತಾ ಹೋಗ್ಬೇಕಂದ್ರೆ ಅರ್ಧದಷ್ಟು ಯಾರಪ್ಪ ಅಂದ್ರೆ ರಾಜ್ಯಗಳ ವಿಧಾನಸಭೆಗಳ ಸಹಮತವೂ ಬೇಕು. ಅಂದ್ರೆ ರಾಜ್ಯಗಳ ವಿಧಾನಸಭೆಗಳ ಸಹಮತವನ್ನು ಅವಶ್ಯಕವಾಗಿರೋದನ್ನು ಕಾಣ್ತೇವೆ. ಅಂದರೆ ಕೆಲವು ಸಂದರ್ಭಗಳಲ್ಲಿ ನೋಡ್ತಾ ಹೋಗ್ತೀವಿ. ಈ ರೀತಿಯಾಗಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಯಾವ ಒಂದು ವಿಧಿಯ ಅನ್ವಯ ಅಂದ್ರೆ 368ನೇ ವಿಧಿಯ ಅನ್ವಯ ತಿದ್ದುಪಡಿ ಮಾಡುವ ಅಧಿಕಾರ ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಇತರೆ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡೋದಾದ್ರೆ ಇನ್ನುಳಿದಂಥ ಕಾರ್ಯಗಳನ್ನು ನೋಡೋದಾದ್ರೆ ಈ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಒಂದು ರಚನೆ ಮತ್ತು ವ್ಯಾಪ್ತಿಯ ಬಗ್ಗೆ ಕಾನೂನನ್ನು ತಯಾರಿಸ್ತಾ ಹೋಗ್ತಾರೆ. ಅಂದ್ರೆ ಈ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ಒಂದು ರಚನೆ ಮತ್ತು ವ್ಯಾಪ್ತಿಯ ಬಗ್ಗೆ ಕಾನೂನನ್ನು ರಚನೆ ಮಾಡ್ತಾ ಹೋಗ್ತಾರೆ. ಜೊತೆಗೆ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ
ಒಂದೇ ನ್ಯಾಯಾಲಯವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಅಂದ್ರೆ 2 ಅಥವಾ 2ಕ್ಕಿಂತ ರಾಜ್ಯಗಳಿಗೆ ಒಂದೇ ನ್ಯಾಯಾಲಯವನ್ನು ಅಥವಾ ಉಚ್ಚ ನ್ಯಾಯಾಲಯವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಹೊಸ ರಾಜ್ಯಗಳ ರಚನೆ, ರಾಜ್ಯಗಳ ಹೆಸರು ಬದಲಾವಣೆ, ರಾಜ್ಯಗಳ ಗಡಿ ಬದಲಾವಣೆಯನ್ನು ಈ ಒಂದು ಸಂಸತ್ತಿನೊಳಗೆ ಮಾಡ್ತಾ ಹೋಗ್ತಾರೆ. ಉದಾಹರಣೆಗೆ ಎಲ್ಲಿ ಬೆಂಗಳೂರಿನೊಳಗೆ ರಾಮನಗರ ಒಂದು ಜಿಲ್ಲೆ ನೋಡ್ತಾ ಹೋಗ್ತೀವಿ. ಆ ಒಂದು ರಾಮನಗರ ಜಿಲ್ಲೆಯನ್ನು ಏನು ಮಾಡ್ತಾ ಹೋದ್ರೆ ದಕ್ಷಿಣ ಬೆಂಗಳೂರು ಅಂತ ಮಾಡ್ತಾ ಹೋಗಿ. ಅಂದರೆ ರಾಜ್ಯಗಳ ಒಂದು ಹೆಸರುಗಳ ಬದಲಾವಣೆ ಮಾಡ್ತಾ ಹೋಗ್ತಾರೆ, ರಾಜ್ಯಗಳ ಗಡಿ ಬದಲಾವಣೆ ಮಾಡ್ತಾ ಹೋಗ್ತಾರೆ. ಹೊಸ ರಾಜ್ಯಗಳ ರಚನೆಗೆ ಯಾರ ಒಂದು ಅನುಮತಿ ಬೇಕಪ್ಪ ಅಂದ್ರೆ ಸಂಸತ್ತಿನ ಅನುಮತಿ ಬೇಕು. ಅಂದ್ರೆ ಈ ಆಂಧ್ರ ಪ್ರದೇಶವನ್ನು ವಿಭಾಗ ಮಾಡಿ ತೆಲಂಗಾಣ ರಾಜ್ಯವನ್ನು ತೆಲಂಗಾಣ ರಾಜ್ಯವನ್ನು ರಚನೆ ಮಾಡ್ತಾವೆ. ಹಾಗಾಗಿ ಈ ಒಂದು ಸಂಸತ್ತಿನ ಅನುಮತಿ ಬೇಕಾಗ್ತಾ ಹೋಗ್ತೈತಿ. ಜೊತೆಗೆ ಕೇಂದ್ರ ಲೋಕಸೇವಾ ಆಯೋಗ, ಏನು UPSC ಅಂತ ಕರಿತೇವೆ, ಕೇಂದ್ರ ಹಣಕಾಸು ಆಯೋಗ, ಭಾರತ ಚುನಾವಣಾ ಆಯೋಗ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಮೊದಲಾದ ಆಯೋಗಗಳ ವರದಿಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಹೋಗ್ತಾರೆ. ಅಂದ್ರೆ ಏನು ಪ್ರಮುಖವಾದಂಥ ಆಯೋಗಗಳು ಕಾಣ್ತಾ ಹೋಗ್ತೀವಿ. ಕೇಂದ್ರ ಲೋಕಸೇವಾ ಆಯೋಗ, ಕೇಂದ್ರ ಹಣಕಾಸು ಆಯೋಗ, ಭಾರತ ಚುನಾವಣಾ ಆಯೋಗ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಬಗ್ಗೆ ಆ ಒಂದು ಆಯೋಗಗಳು ಸಲ್ಲಿಸಿದಂಥ ವರದಿಯ ಮೇಲೆ ಚರ್ಚೆಯನ್ನು ನಡೆಸ್ತಾ ಹೋಗ್ತಾರೆ. ಜೊತೆಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಅನುಮೋದನೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಸಂಸತ್ತಿನ ಅನುಮೋದನೆಯ ಮೇರೆಗೆ ರಾಷ್ಟ್ರಪತಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಅನುಮೋದನೆ ಮಾಡ್ತಾ ಹೋಗ್ತಾರೆ. ಇದು ಇತರೆ ಒಂದು ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡ್ತಾ ಹೋಗ್ತಾರೆ. ಹಾಗಾದರೆ ಇತ್ತೀಚೆಗೆ ಒಂದು ನೂತನವಾದಂಥ ಸಂಸತ್ ಭವನವನ್ನು ಕಾಣ್ತಾ ಹೋಗ್ತೀವಿ. ಈ ನೂತನವಾದಂಥ ಸಂಸತ್ ಭವನವು ಯಾವಾಗ ಒಂದು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ 2023 75 ವರ್ಷಗಳ ಸಂಸದೀಯ ಚಟುವಟಿಕೆ ಸಾಕ್ಷಿ ಆಗ್ತದೆ. ಅಂದರೆ ಈ 1927ರಲ್ಲಿ ಲೋಕಾರ್ಪಣೆ ಅಂದರೆ 1927ರಲ್ಲಿ ಭಾರತದ ಒಂದು ಹಳೆಯ ಸಂಸತ್ ಭವನವು ಸರಿಸುಮಾರು 2023 ಅಂದರೆ 75 ವರ್ಷಗಳ ಕಾಲ ಈ ಒಂದು ಸಂಸದೀಯ ಚಟುವಟಿಕೆ ಸಾಕ್ಷಿ ಆಗ್ತಾ ಹೋಗ್ತೈತೆ. ಆದರೆ ಬರುಬರ್ತಾ ಭಾರತದಲ್ಲಿ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯ ಬೇರುಗಳು ಬಲವಾದಂತೆ ಆ ಸಂಸದೀಯ ಚಟುವಟಿಕೆಗಳು ಹಾಗೂ ಕಾರ್ಯಚಟುವಟಿಕೆಗಳ ಪಾಲ್ಗೊಳ್ಳುವವರ ಸಂಖ್ಯೆ ಹೆಚ್ಚಾದಂತೆ ನೂತನ ಸಂಸತ್ ಭವನದ ಒಂದು ಅವಶ್ಯಕತೆ ಕಂಡುಬರ್ತಾ ಹೋಗ್ತದೆ. ಈ ಹಿನ್ನೆಲೆಯಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸೆಂಟ್ರಲ್ ವಿಸ್ತಾ ಯೋಜನೆ ಅಂತ ಕರಿತಾ ಹೋಗ್ತಾರೆ. ಯಾವ ಯೋಜನೆ? ಸೆಂಟ್ರಲ್ ವಿಸ್ತಾ ಯೋಜನೆ. ಯಾವ ಯೋಜನೆ? ಸೆಂಟ್ರಲ್ ವಿಸ್ತಾ ಯೋಜನೆಯ ಒಂದು ಭಾಗವಾಗಿ ನೂತನ ಒಂದು ಸಂಸತ್ ಭವನವನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಯಾವಾಗ ಅದನ್ನು ಲೋಕಾರ್ಪಣೆ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ 28/5/2023 ಲೋಕಾರ್ಪಣೆ ಮಾಡ್ತಾ ಹೋಗ್ತಾರೆ. ಇದು ನೂತನವಾದಂಥ ಒಂದು ಸಂಸತ್ ಭವನ. ಯಾವ ಒಂದು ಯೋಜನೆ ಮೂಲಕ ಅಂದರೆ ಸೆಂಟ್ರಲ್ ವಿಸ್ತಾ ಯೋಜನೆ ಮೂಲಕ ಈ ಒಂದು ಸಂಸತ್ತನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಈ ಒಂದು ಸಂಸತ್ ಭವನದ ವೈಶಿಷ್ಟ್ಯಗಳನ್ನು ನೋಡೋದಾದರೆ ಸರಿಸುಮಾರು ಇದು 65,000 ಚದರ ಕಿಲೋಮೀಟರ್ ಒಳಗೊಂಡಿರೋದನ್ನು ನೋಡ್ತಾ ಹೋಗ್ತೀವಿ. ಒಟ್ಟು 888 ಲೋಕಸಭೆ 888 ಆಸನಗಳು ಲೋಕಸಭಾ ಸಭಾಂಗಣದಲ್ಲಿ ನೋಡ್ತಾ ಹೋಗ್ತೀವಿ. 384 ಆಸನಗಳು ರಾಜ್ಯಸಭೆ ಸಭಾಂಗಣದಲ್ಲಿ ನೋಡ್ತಾ ಹೋಗ್ತೀವಿ. ಜೊತೆಗೆ ಅತ್ಯಾಧುನಿಕವಾದಂಥ ಸೌಲಭ್ಯಗಳು ಒಳಗೊಂಡಿರೋದನ್ನು ನೋಡ್ತಾ ಹೋಗ್ತೀವಿ. ಮತ್ತು ಪರಿಸರ ಸ್ನೇಹಿ ಮತ್ತು ದಿವ್ಯಾಂಗ ಸ್ನೇಹಿ ಕಟ್ಟಡವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗಿ ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆ ನಮ್ಮ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮೊಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.